ಒಂದು ಕರ್ನಾಟಕ ಬಂದ್ಗೆ ಕರೆ ನೀಡಿತ್ತು. ಆದ್ರೆ ಹಾವೇರಿಯಲ್ಲಿ ಯಾವ ರೀತಿ ಇದೆ ಏನ್ ಹಾವೇರಿಯಲ್ಲಿ ಕರ್ನಾಟಕ ಬಂದಂತ ಏನಂತ ಇವತ್ತು ಏನಂತ ಅದೇನಿಲ್ಲ. ಬಟ್ SLC ಎಕ್ಸಾಮ್ ಅಂತ ಇದೆ, SLC ಎಕ್ಸಾಮ್ ಇದೆ. ಆದ್ರೂ ಎಂದಿನಂತೆ ಅಂಗಡಿ ಮುಂಗಟ್ಟೆಲ್ಲ ಚಾಲು ಇದೆ. ಅದ್ರ ಬಗ್ಗೆ ಏನು ಇದ್ ಮಾಡ್ತಾ ಇಲ್ಲ. ಹಾಗೂ ಮತ್ತೆ ದಿನನಿತ್ಯ ಅಂಗಡಿ ಯಾವ ತರ ಚಾಲು ಇದೆ ಅದೇ ತರ ಚಾಲು ಮಾಡ್ತಾರೆ. ಬಸ್ ಮತ್ತು ವೆಹಿಕಲ್ ಎಲ್ಲ ಓಡಾಡ್ತಾನೆ ಇದೆ. ಅದ್ರ ಬಗ್ಗೆ ಯಾವ್ದು ಇದು ಇಲ್ಲ. ಇಲ್ಲೇನು ಅಂತ ಬಂದ್ ಆಗಂತ ಏನೋ ವ್ಯತ್ಯಾಸ ಕಾಣ್ತಾ ಇಲ್ಲ ಸರ್. ಯಾವ್ದು ಬಂದಂತ ವ್ಯತ್ಯಾಸ ಕಾಣ್ತಾ ಇಲ್ಲ. ಬಸ್ ಎಲ್ಲ ಎಂದಿನಂತೆ ಓಡಾಡ್ತಾ ಇದೆ. ಯಾರಾದ್ರೂ ಹೋರಾಟಗಾರರು ಬಂದು ಅಂಗಡಿ ಮುಗ್ಗಟ್ಟನ್ನು ಏನಾದ್ರು ಮುಚ್ಚುವಂತ ಪ್ರಯತ್ನ ಮಾಡಿದ್ರು ಸರ್? ಯಾರು ಏನು ಬಂದಿಲ್ಲ ಸರ್. ಇನ್ನು ಇಷ್ಟೊತ್ತವರೆಗೂ ಯಾರು ಏನು ಬಂದಿಲ್ಲ. ಇಷ್ಟು ಟೈಮ್ ವರೆಗೂ ಯಾರು ಬಂದಿಲ್ಲ. ಇನ್ಮೇನ್ ನೋಡ್ಬೇಕು ಸರ್, ಯಾರು ಬರ್ತಾರಂತ ನೋಡ್ಬೇಕು. ಹಾವೇರಿಯಲ್ಲಿ ಬಂದ್ಗೆ ಯಾವುದೇ ಇದು ಇಲ್ಲ ಅಂತ ಯಾವ್ದು ಇಲ್ಲ ಸರ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಖೇಶ್ ಶೆಟ್ಟಿ. ಕರ್ನಾಟಕ ಬಂದಿದೆ ಅಂತ ಹೇಳಿದ್ರು. ಈಗ ನೀವು ಹೋಟೆಲ್ ಎಲ್ಲ ಚಾಲೂ ಮಾಡಿರುತ್ತದೆ, ನಿಮ್ಗೆ ಯಾವ ರೀತಿ ಈಗ ಬಂದ್ಗೆ ಅದಕ್ಕೆ ಏನು ಇಷ್ಟವರೆಗೆ ಏನು ಇದಿಲ್ಲ ಸರ್. ನಾವು ದಿನನಿತ್ಯ ಹೇಗಿದೆ ಅದೇ ತರ ಚಾಲೂ ಮಾಡಿದ್ದೇವೆ. ನಮ್ಮ ಉಪಹಾರ ಏನೇನು ಬೇಕು ಎಲ್ಲ ಅದೇ ತರ ತಯಾರಿಸಿ ಎಲ್ಲ ತಯಾರು ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೇವೆ. ಏನ್ ಬಂದಂತೇಳಿ ಏನದು ಹೊರಗಡೆ ಏನ್ ಕಾಣ್ತಾ ಇಲ್ಲ. ಬಸ್ ಎಲ್ಲ ಓಡಾಡ್ತಾ ಇದಾವು. ಮತ್ತೆ ನಮ್ಮ ಸಂಘ ಸಂಸ್ಥೆದಿಂದನೂ ಏನ್ ನಮ್ಗೇನು ಹೇಳಿಲ್ಲ ಬಂದ್ ಮಾಡೋ ಬೇಡ ಅಂತ ಹೇಳಿದಾರು ನಮ್ಮ ಅಧ್ಯಕ್ಷರಾದವರು. ಈ ತರ ಇದೆ ಸರ್. ನೀವೆಲ್ಲ ಏನು ದಿನನಿತ್ಯದಂತೆ ಆಹಾರವನ್ನು ತಯಾರಿಸಿ ಇದು ಚಾಲೂ ಮಾಡಿದ್ರೆ ಅದೇ ತರ ದಿನನಿತ್ಯದಂತೆ ಆಹಾರ ತಯಾರಿಸಿ ನಾವು ಚಾಲೂ ಮಾಡ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಇನ್ನು ಹೋರಾಟಗಾರ ಯಾರಾದ್ರೂ ಇಲ್ಲ ಬಂದ್ ಮಾಡಿ ಏನಾದ್ರೆ ಹೇಳಿದ್ರು ಸರ್? ಏನಿಲ್ಲ. ಇಲ್ಲಿ ಇಷ್ಟವರೆಗೆ ಏನು ಹೇಳಿಲ್ಲ. ಇನ್ಮೇಲೆ ನೋಡ್ಬೇಕು. ಅಲ್ಲ, ಈಗ ಅವರು ಕೂಡ ಬೆಂಬಲ ನೀಡಲ್ಲ ಅಂತ ಹೇಳಿದ್ದಾರೆ. ನೀಡಲ್ಲ ಅಂದ್ರೆ ಮುಗಿದು ಹೋಯ್ತಲ್ಲ ಸರ್. ಅದ್ರ ಬಗ್ಗೆ ಏನು ಇದ್ ಮಾಡೋದೇನಿಲ್ಲಲ್ಲ. ನೀವು ಎಂದಿನಂತೆ ಜೊತೆ ಸ್ವಯಂ ಪ್ರೇರಿತವಾಗಿ ಏನಾದ್ರು ಬಂದ್ ಮಾಡೋದು ಚಾನ್ಸಸ್ ಇದೆ? ಇಲ್ಲ ಬಂದ್ ಮಾಡೋಂತ ಚಾನ್ಸಸ್ ಇಲ್ಲ. ನಿಮ್ಮ ಹೆಸರು ಹೇಳಿ. ಚಂದ್ರ ಶೆಟ್ಟಿ.